ನೋಡಿ ಹೆಂಗ್ ಬರ್ತಿದೆ ರಾಂಗ್ ರೂಟಲ್ಲಿ. ಒಂದ್ ಹೇಳ್ತೀನಿ ಕೇಳ್ರಪ್ಪ, ನಮ್ ಗದಗ ಮಂದಿ, ಕೊಪ್ಪಳಿಂದ ಗದಗ ಯಾರ್ಯಾರಿದಾರೋ ಇಲ್ಲೆಲ್ಲ ಅಕ್ಕಪಕ್ಕ ಜನ, ಅವರಿಗೆಲ್ಲ ಇದು NH ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಅಲ್ಲ, ಇದು ಸರ್ವಿಸ್ ರೋಡ್. ಅದನ್ನು ಸರ್ವಿಸ್ ರೋಡ್ ಅವರಿಗೆ. ಅಪೋಸಿಟ್ ಎಷ್ಟು ವೆಹಿಕಲ್ಸ್ ಬರ್ತಾವಂದ್ರೆ ಈ ಹೈವೇ ಮೇಲೆ ಲಿಟ್ರಲಿ ಟ್ರ್ಯಾಕ್ಟರ್ಗಳು ಬರ್ತಾವ, ಗಾಡಿಗಳು, ಸೈಕಲ್ ಮೋಟರ್ ಎಲ್ಲ ಫಾರ್ಮಿಂಗ್ ಮಾಡೋರಲ್ವಾ, ಟ್ರ್ಯಾಕ್ಟರ್ಗಳೆಲ್ಲ ಹಾಕೊಂಡು ಅಪೋಸಿಟ್ ರೋಡ್ ಹೊಡಿತಾರೆ ಇವರು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನಮ್ ಗದಗ, ಕೊಪ್ಪಳ ಆಸ್ಪಾಸ್ ಹಳ್ಳಿ ಮಂದಿಗೆಲ್ಲ ಇದು ಸರ್ವಿಸ್ ರೋಡ್ ರೀ. ಹುಬ್ಳಿ ಹತ್ರ ಬರ್ತಾ ಬರ್ತಾ ಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಹುಬ್ಳಿ ಇನ್ನೊಂದು 40 ಕಿಲೋಮೀಟರ್ಸ್ ಐತೆ ಅನ್ನೋಕ್ಕೂ ಹಂಗೆ ಯಾರು ಬರೋದಿಲ್ಲ. ಆಲ್ಮೋಸ್ಟ್ ಗದಗ 35 ಕಿಲೋಮೀಟರ್ ಗದಗ ಐತ್ರಿ. ಗದಗ ದಾಟಿತ್ತು ಸ್ವಲ್ಪ ಕಡೆವರೆಗೆ ಹಂಗೆ ಬರ್ತಾರೆ, ಆದ್ಮೇಲೆ ಮುಗೀತು, ಯಾರು ಹಂಗೆ ಬರೋದಿಲ್ಲ. ಅದು ರೀ ನಮ್ ಗದಗ ಮಂದಿ ಅಂದ್ರೆ. ನಮಗೆಲ್ಲ ಹೈವೇ ಗಿವೆ ಸಂಬಂಧ ಇಲ್ಲ, ನಮಗೆ ಸರ್ವಿಸ್ ರೋಡ್ ಇದು. ವಿ ಕಾಲ್ ಇಟ್ ಸರ್ವಿಸ್ ರೋಡ್. ಜಾಲಿ ರೀ ಇದೆಲ್ಲ. ಅಲ್ಲಿ ಬರ್ತೇನ್ರಿ ಅಣ್ಣ, ನಾನ್ ತೋರಿಸ್ತೀನಿ ಬನ್ನಿ. ಸ್ಪೀಡ್ ಹೋಗಿ ನೋಡಿ, ಇದು ನಾನು NH ಹೈವೇ ಮೇಲೆ ಹೊಡಿತಾ ಇದ್ದೀನಿ ಅಂತ ನನ್ ಫೀಲ್. ಪರ್ಸನಲಿ ನನ್ ಫೀಲ್, ನಾನು NH ಹೈವೇ ಮೇಲೆ ಹೊಡಿತಿದ್ದೀನಿ ಅಂತೇಳಿ. ಇಲ್ರಿ, ನಮ್ ಮಂದಿಗೆಲ್ಲ ನೋಡಿ, ಇದು ಸರ್ವಿಸ್ ರೋಡ್ ರೀ. ಇದು ಟ್ರ್ಯಾಕ್ಟರ್ ರೀ, ಫಾರ್ಮಿಂಗ್ ಮಾಡೋ ಟ್ರ್ಯಾಕ್ಟರ್ ರೀ. ನಮ್ಮವು ಇಂಥವಿದಾವ್ರಿ. ಇವ್ರಿಗೆ ನಮಗೆಲ್ಲ ಸರ್ವಿಸ್ ರೋಡ್ ರೀ ಇದು. ಹಂಗೆ ರೀ, ನಾವು ತಪ್ಪಾಗಿ ತಿಳ್ಕೊಬೇಡ್ರಿ, ಇದ್ದಿದ್ದೆ ಹೇಳ್ತಾ ಇದ್ದೀನಿ.